ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಅನುಶ್ರೀ. ಇವತ್ತು ನಾನು ನಿಮ್ಮ ಜೊತೆ ಉದ್ದಿನ ವಡ, ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ರೆಸಿಪಿ ಉದ್ದಿನ ವಡ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ಲಿಕತ್ತೀನಿ. ಈ ಒಂದು ಉದ್ದಿನ ವಡ ನಾನಂತೂ ಭಾಳ ಸರ್ತಿ ಮಾಡಿದ್ದೆ, ಒಂದು ಸರ್ತಿನೂ ಇಷ್ಟು ಚಲೋ ಬಂದಿದ್ದಿಲ್ಲ. ಎಲ್ಲರೂ ನಾನು ಕೇಳ್ತಿದ್ದೆ, ಹೆಂಗೆ ಮಾಡ್ತೀರಿ ನೀವು ಉದ್ದಿನ ವಡ ಹಂಗೆ ಹಿಂಗೆ ಅಂತೇಳಿ. ಎಷ್ಟು ಜನ ನನಗೆ ಎಷ್ಟು ಟಿಪ್ಸ್ ಕೊಟ್ಟರು. ಉದ್ದಿನ ಬ್ಯಾಳಿ ನೆನೆ ಹಾಕಿದಾಗ ಅದ್ರ ಜೊತೆ ಅಕ್ಕಿನೂ ನೆನೆ ಹಾಕು, ಒಂದೆರಡು ಟೀ ಸ್ಪೂನ್ ಆಗುವಷ್ಟು. ಆಮೇಲೆ ಹಂಗೆ ಮಾಡಿದರೆ ಉದ್ದಿನ ವಡ ಚಲೋ ಆಗ್ತಾವ ಅಂಥೇಳಿ ಹಂಗೆ ಮಾಡಿ ನೋಡಿದೆ. ಅದು ವರ್ಕ್ ಆಗಲಿಲ್ಲ, ಚಲೋ ಬರಲಿಲ್ಲ. ಆಮೇಲೆ ನೆಕ್ಸ್ಟ್ ಇನ್ಯಾರೋ ಹೇಳಿದರು, ಉದ್ದಿನ ಬ್ಯಾಳಿ ಏನು ಮಿಕ್ಸರ್ಗೆ ಹಾಕ್ತಿರ್ತೀರಲ್ಲ, ಆವಾಗ ಒಣದು ಅಕ್ಕಿ ಅದು ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಹಾಕ್ರಿ, ಅಂದ್ರೆ ಉದ್ದಿನ ವಡ ಕ್ರಿಸ್ಪಿಯಾಗಿ ಬರ್ತಾವ ಅಂಥೇಳಿ. ಅದನ್ನು ಟ್ರೈ ಮಾಡಿದೆ, ಅದು ವರ್ಕೌಟ್ ಆಗಲಿಲ್ಲ. ಬಟ್ ಈ ಸರ್ತಿನ ಉದ್ದಿನ ವಡ ಮಾಡೋ ಪ್ಲ್ಯಾನೇ ಇದ್ದಿದ್ದಿಲ್ಲ. ಆ್ಯಕ್ಚುಲಿ ಇಡ್ಲಿ ಮಾಡಬೇಕು ಅಂಥೇಳಿ ಉದ್ದಿನ ಬ್ಯಾಳಿ ನೆನೆ ಹಾಕಿದ್ದೆ. ಆ ಉದ್ದಿನ ಬ್ಯಾಳಿ ಜಾಸ್ತಿ ಆಯಿತು ಅಂಥೇಳಿ ಇಟ್ಟೆ, ನೆಕ್ಸ್ಟ್ ಡೇ ಮಾಡಬೇಕು ಅಂಥೇಳಿ. ಆವಾಗ ಮಾಡಿದ ಉದ್ದಿನ ವಡ ಪರ್ಫೆಕ್ಟ್ ಅಂದರೆ ಎಕ್ದಮ್ ಪರ್ಫೆಕ್ಟಾಗಿ ಬಂದಿತ್ತು. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಇಷ್ಟು ಸರ್ತೆ ಉದ್ದಿನ ವಡ ಮಾಡಿದ್ರು ಇಷ್ಟು ಚಲೋ ಯಾವಾಗೂ ನನ್ನ ಕೈಲಿ ಆಗಿದ್ದಿಲ್ಲ. ಉದ್ದಿನ ವಡ ಮಾಡಬೇಕಾದ್ರೆ ಕೆಲವೊಂದಷ್ಟು ವಿಷಯಗಳನ್ನು ನಾನು ತಿಳ್ಕೊಂಡೆ. ಸೊ ಅಷ್ಟೇ ಸಣ್ಣ ಪುಟ್ಟ ವಿಷಯಗಳು ಯಾವುವ ಅಂಥೇಳಿ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಸಣ್ಣ ಸಣ್ಣ ಟಿಪ್ಸ್ಗಳು ಇಂಥ ಒಂದು ಐಟಮ್ ಪ್ರಿಪೇರ್ ಮಾಡಬೇಕಾದ್ರೆ ಬಹಳ ಹೆಲ್ಪ್ಫುಲ್ ಅನ್ನಿಸ್ತದೆ, ಸ್ಪೆಷಲಿ ಫಾರ್ ದ ಬಿಗಿನರ್ಸ್. ಈಗ ನಾವು ಯಾರು ಅಡುಗೆ ಸ್ಟಾರ್ಟಿಂಗಾಗಿ ಕಲಿತಿರ್ತೀವಲ್ಲ, ಸೊ ಅಂಥವ್ರಿಗೆ ನಾನು ಕೊಡೋ ಟಿಪ್ಸ್ಗಳು 100% ವರ್ಕ್ ಆಗ್ತಾವ. ಸೊ ಯಾರ್ಯಾರು ನಿಮ್ಮ ಮನೆ ಒಳಗೆ ಉದ್ದಿನ ವಡ ಮಾಡೋರಿದ್ದೀರಿ, ನನ್ನ ವಿಡಿಯೋ ನೋಡಿರಿ, ಹೆಲ್ಪ್ಫುಲ್ ಆಗ್ತದ ಅಂತ ಅನ್ಕೋತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಿಂಗೆ ಸಪೋರ್ಟ್ ಮಾಡಿರಿ. ಬರೀ ವಿಡಿಯೋ ಸ್ಟಾರ್ಟ್ ಮಾಡಿ. ನಾನು ಮೊದಲೇ ಹೇಳಿದಂಗೆ ಉದ್ದಿನ ವಡ ಮಾಡಬೇಕಾದ್ರೆ ಉದ್ದಿನ ಬೇಳೆನ ನಾನು ಹಿಂದಿನ ದಿವಸನ ನೆನೆಸಿಟ್ಕೊಂಡಿದ್ದೆ. ಒಂದು ದೊಡ್ಡ ಗ್ಲಾಸ್ ಆಗುವಷ್ಟು ಉದ್ದಿನ ಬೇಳೆನ ನಾನು ಫುಲ್ ರಾತ್ರಿ ಎಲ್ಲ ನೆನೆಸಿದ್ದೆ. ನೀವು ಇದನ್ನು ಬೇಕಿದ್ರೆ ಒಂದು 2 ತಾಸು ನೆನೆಸಿದ್ರೂ ಉದ್ದಿನ ವಡ ಚಲೋ ಆಗ್ತಾವ. ಫಸ್ಟ್ ಈಗ ನಾವು ಉದ್ದಿನ ಬೇಳೆನ ಮಿಕ್ಸರ್ ಮಾಡ್ಕೋಬೇಕು. ಉದ್ದಿನ ಬೇಳೆ ಮಿಕ್ಸರ್ ಮಾಡ್ಕೋಬೇಕಾದ್ರೆ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊರಿ. ಆಮೇಲೆ ಭಾಳ ಬಿಸಿ ಆಗುತ್ತನೂ ಅದನ್ನು ಕಂಟಿನ್ಯೂಸ್ ಆಗಿ ಸಣ್ಣ ಆಗುತ್ತನೂ ಮಿಕ್ಸರ್ಗೆ ಹಾಕಬೇಡ್ರಿ. ನಡು ಒಂದು ಸ್ವಲ್ಪ ತೆಗೆದು ಎಷ್ಟು ಬೇಕೋ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಿಟ್ಟು ಬಿಸಿ ಆಗ್ಲಾರ್ದಂಗೆ ನೋಡಿಕೊಂಡು ನುಣ್ಣಗೆ ಹಿಟ್ಟನ್ನು ರುಬ್ಕೋರಿ. ಅದರೊಳಗೆ ಒಂದು ಉದ್ದಿನ ಬೇಳೆನೂ ಉಳಿಬಾರ್ದು. ಈ ರೀತಿಯಾಗಿ ನೀವು ಉದ್ದಿನಬೇಳೆ ಹಿಟ್ಟನ್ನು ಪ್ರಿಪೇರ್ ಮಾಡ್ಕೋಬೇಕು. ಇದು ಮೊದಲನೇ ಟಿಪ್ಪು. ಆಮೇಲೆ ಅದು ಸ್ವಲ್ಪ ಈ ರೀತಿಯಾಗಿ ನಾನು ತೋರಿಸ್ಲಿಕ್ಕತ್ತಿಲ್ಲ, ಅಷ್ಟು ಫ್ಲೋ ಆದರೆ ಸಾಕು. ಬಹಳ ಗಟ್ಟಿನೂ ಆಗಬಾರ್ದು, ಬಹಳ ನೀರನ್ನೂ ಆಗಬಾರ್ದು. ಆ ಉದ್ದಿನಬೇಳೆ ಹಿಟ್ಟನ್ನು ಒಂದು ಬೌಲ್ ಒಳಗೆ ನೀರು ತೊಗೊಂಡು ಸ್ವಲ್ಪ ಹಾಕಿ ನೋಡಿದರೆ ಅದು ತೇಲ್ಬೇಕು, ಅಂದರೆ ಹಿಟ್ಟು ಚಲೋ ಆಗ್ಯದ ಅಂಥೇಳಿ ಗೊತ್ತಾಗ್ತದೆ. ನೆಕ್ಸ್ಟ್ ನಾವಿಲ್ಲಿ ಒಂದು ಬೌಲ್ ಒಳಗೆ ಆ ಹಿಟ್ಟನ್ನು ತೊಗೊಂಡು ಅದಕ್ಕೆ 2 ಟೀ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು. ನೆಕ್ಸ್ಟ್ ನಾರ್ಮಲ್ ಆಗಿ ಉದ್ದಿನ ವಡಕ್ಕೆ ಏನೇನು ಬೇಕು, ಒಣ ಕೊಬ್ಬರಿ, ಹಸಿ ಮೆಣಸಿನ್ಕಾಯಿ, ಆಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ, ಕರಿಬೇವು, ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಮೆಣಸು, ಒಂದು ಸ್ವಲ್ಪ ಸೋಡಾ, ಒಂದು ಸ್ವಲ್ಪ ಉಪ್ಪು, ಇಷ್ಟು ಮಿಶ್ರಣವನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಆ ಹಿಟ್ಟು ಹಗುರ ಆಗಿ ಬಂದಿರಬೇಕು ನಮ್ಮ ಕೈಯಾಗ. ಇನ್ನೊಂದು ಟಿಪ್ ಹೇಳ್ತೀನಿ, ಈಗ ವಡಾನ ಯಾವ ರೀತಿಯಾಗಿ ಬಿಡಬೇಕು ಅಂಥೇಳಿ. ಸೊ ಮೊದಲ ಹಿಟ್ಟಿಗೆ ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಆ ಹಿಟ್ಟನ್ನು ತೊಗೊಂಡು ಆಮೇಲೆ ಹೆಬ್ಬಟ್ಟಿಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಈ ರೀತಿಯಾಗಿ ರೌಂಡಾಗಿ ಮಾಡ್ಕೋಬೇಕು. ಸೊ ಹಿಂಗೆ ಮಾಡಿಕೊಂಡ್ರೆ ಹಿಟ್ಟು ಬಿಡಲಿಕ್ಕೆ ಸರಳ ಆಗ್ತದೆ. ನಮ್ಮಂಥ ಬಿಗ್ನರ್ಸಿಗೆ ಹಿಂಗೆ ಮಾಡಲಿಕ್ಕೆ ಸರಳ ಆಗ್ತದೆ ಅಂಥೇಳಿ ನನಗನ್ನಿಸ್ತು. ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಲಿಕತ್ತೀನಿ. ಬಹಳಷ್ಟು ಜನಕ್ಕೆ ಇವೆಲ್ಲ ಗೊತ್ತಿರ್ತಾವ, ಆದರೂ ನಾನು ಯಾಕೆ ಶೇರ್ ಮಾಡ್ತೀನಿ ಅಂತಂದ್ರೆ, ನನ್ನಂಗೆ ಬಹಳಷ್ಟು ಬಿಗ್ನರ್ಸ್ನು ಟ್ರೈ ಮಾಡ್ತಿರ್ತಾರೆ, ಒಂದೊಂದು ಸರ್ತಿ ವರ್ಕ್ ಆಗ್ತಿರೋದಿಲ್ಲ. ಸೊ ಅಂಥವ್ರಿಗೆ ಹೆಲ್ಪ್ ಅನ್ನಿಸ್ಲಿ ಅಂಥೇಳಿ ನಾನು ಇದನ್ನೆಲ್ಲ ಹೇಳ್ಕೊತೀನಿ. ಸೊ ಉದ್ದಿನ ವಡ ಫಸ್ಟ್ ಹಾಕೋ ಮುಂದೆ ಫ್ಲೇಮನ್ನು ಲೋ ಒಳಗೆ ಇಟ್ಕೊರಿ. ಆಮೇಲೆ ಅದು ಎರಡೂ ಕಡೆ ಒಂದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಉದ್ದಿನ ವಡನ ಕರ್ಕೊಂಡ್ರೆ ಉದ್ದಿನ ವಡ ಒಳಗೂ ಚಲೋತ್ನಂಗೆ ಬಂದಿರ್ತಾವ, ಆಮೇಲೆ ಹೊರಗೂ ಕ್ರಿಸ್ಪಿಯಾಗಿ ಕುರುಮಾಗಿ ಬರ್ತಾವ. ಈ ಉದ್ದಿನ ವಡ ಮಾಡಿದ ಮೇಲೆ ನನಗಂತೂ ಸ್ಪೆಷಲಿ ಭಾಳ ಖುಷಿಯಾಯಿತು. ಯಾಕಂದ್ರೆ ಇಷ್ಟು ಸರ್ತಿ ಟ್ರೈ ಮಾಡಿದ್ರೂ ಕರೆಕ್ಟಾಗಿ ಆಗಿರಲಿಲ್ಲ, ಈಗ ಕರೆಕ್ಟ್ ಬಂತು ಅಂಥೇಳಿ. ನಾನು ಪ್ರತಿಯೊಂದು ರೆಸಿಪಿ ಶೇರ್ ಮಾಡಬೇಕಾದ್ರೂ ಆ ಒಂದು ರೆಸಿಪಿ ಮಾಡಬೇಕಾದ್ರೆ ನಾನೇನು ಕಲ್ತಿರ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಆ ಮಿಸ್ಟೇಕನ್ನು ನೀವು ಮಾಡಬಾರ್ದು, ಮತ್ತು ನಾ ಏನು ಕರೆಕ್ಟ್ ಮಾಡಿರ್ತೀನಲ್ಲ ಅದನ್ನು ನಿಮಗೆ ಹೇಳಿದೆ ಅಂತಂದ್ರೆ ಅದು ನಿಮಗೆ ಹೆಲ್ಪ್ ಆಗ್ತದೆ ಅಂಥೇಳಿ. ಸೊ ಯಾರಿಗೆಲ್ಲ ಉದ್ದಿನ ವಡ ಮಾಡಲಿಕ್ಕೆ ಪ್ರಾಬ್ಲಮ್ ಆಗ್ತಿರ್ತದೆ, ಅಲ್ಲೇ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಆಗ್ತಿರ್ತಾವೆ.
ಸೊ ಅದು ಆಗಬಾರ್ದು ಅಂಥೇಳಿ ಈ ಒಂದು ಟಿಪ್ ಕೊಡುವ ಮೂಲಕ ಈ ಒಂದು ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೀನಿ. ಸೊ ಹಾಗಿದ್ರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿರಿ, ಹೆಂಗೆ ಬಂತು ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ.